ಜನವರಿ ಬಂದಾಯಿತು. ಜನವರಿ ಬಂದಾಯಿತು ಅಂದ ತಕ್ಷಣ ಅನೇಕರಿಗೆ ಅನೇಕ ರೀತಿಯ ನಿರೀಕ್ಷೆಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಅವರಿಗೆಲ್ಲರಿಗೂ ಪರೀಕ್ಷೆಯ ಬಗ್ಗೆ ಒಂದು ರೀತಿಯ ಆತಂಕ ಅನ್ಬೇಕು, ಭಯ ಅನ್ಬೇಕು, ಅಥವಾ ಒಂದು ಯೋಚನೆ ಅನ್ಬೇಕು ಪ್ರಾರಂಭ ಆಗ್ತಾ ಹೋಗುತ್ತೆ. ಎಲ್ಲ ಮಕ್ಕಳಿಗೂ ಕೂಡ ತಾವು ಬರೆಯುವಂತಹ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕು, ಒಂದು ಉತ್ತಮ ಸಾಧನೆ ಮಾಡಬೇಕು ಅನ್ನುವ ಆಸೆ ಸಹಜವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪರೀಕ್ಷೆ ಅಂದ ತಕ್ಷಣ ನಾವು SSLC ಪರೀಕ್ಷೆ, PUC ಪರೀಕ್ಷೆ, ನೀಟು, JEE, IAS ಅಂತ ಹೇಳ್ತೇವೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ LKG ಬರೆಯುವ ಮಗುವಿಗೆ ಆ ಪರೀಕ್ಷೆನೇ ತುಂಬ ಮುಖ್ಯ. 6ನೇ ಕ್ಲಾಸ್ ಮಗುವಿಗೆ 6ನೇ ಕ್ಲಾಸ್ ಪರೀಕ್ಷೆ ಮುಖ್ಯ. SSLCಗೆ, PUC ಅವರಿಗೆ, ನೀಟ್ನವರಿಗೆ, ಹೀಗೆ ಯಾರಿಗೆ ಆದ್ರೂ ಎಲ್ಲರೂ ಕೂಡ ಅವರು ರ್ಯಾಂಕ್ಗೋಸ್ಕರ ಅಥವಾ ಒಂದು ರೀತಿಯ ಉತ್ತಮ ಸಾಧನೆಗೋಸ್ಕರ ಪ್ರಯತ್ನ ಪಡ್ತಾನೇ ಇದ್ದಾರೆ. ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದೇನೆ, ನೋಡಿದ್ದೇನೆ. ಬಹುತೇಕ ಶಾಲಾ ಕಾಲೇಜುಗಳು, ಅಲ್ಲಿಯ ಶಿಕ್ಷಕರಾಗಲಿ, ಅಲ್ಲಿಯ ಮಕ್ಕಳಾಗಲಿ, ಅವರೆಲ್ಲರೂ ಹಗಲು ರಾತ್ರಿ ಉತ್ತಮ ಸಾಧನೆಗೋಸ್ಕರ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅದು ಸ್ಪೆಷಲ್ ಕ್ಲಾಸ್ ಇರ್ಬೋದು, ಸ್ಟಡಿ ಕ್ಲಾಸ್ ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ಗಳಿರ್ಬೋದು, ಸ್ಪ್ಲಿಟ್ ಟೆಸ್ಟ್ಗಳಂತೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಬಹುತೇಕ ಶಾಲಾ ಕಾಲೇಜುಗಳಿಗೆ, ಆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅವರು ನಿರೀಕ್ಷಿಸಿದ ಫಲಿತಾಂಶ ಸಿಗ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಬಂದ್ರೆ, ಕೇವಲ ಓದುವುದರಿಂದ ಮಾರ್ಕ್ಸ್ ಬರಲ್ಲ. ಬರೀ 24 ಗಂಟೆ ಓದ್ತಾ ಕೂತ್ಕೋತೀನಿ ಅಥವಾ ಸ್ಟಡಿ ಅವರ್ಸ್ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂದ್ರೆ ಮಾರ್ಕ್ಸ್ ಬರಲ್ಲ. ಅದಕ್ಕೆ ಬೇಕಾದಂತಹ ಅನೇಕ ಪೂರಕವಾದ ವಿಷಯಗಳಿದೆ. ಈ ವಿಷಯಗಳನ್ನೇ ನಿಮ್ಮ ಮುಂದೆ ಹೊತ್ತುಕೊಂಡು ರ್ಯಾಂಕ್ ಕಷ್ಟವೇನಲ್ಲ ಅನ್ನುವ ಹೆಸರಿನಲ್ಲಿ ಒಂದು ವಿಡಿಯೋ ಮಾಲಿಕೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೋಡಿ, ಅದರಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೋಡ್ತಾ ಬನ್ನಿ. ಬಹಳ ಮುಖ್ಯವಾಗಿ ನಾವು ಈ ಮಾಲಿಕೆಯಲ್ಲಿ 4 ಮುಖ್ಯವಾದ ಪಿಗಳ ಬಗ್ಗೆ ಮಾತಾಡುವರಿದ್ದೇವೆ. ಮೊದಲನೇ ಪಿ ಪರ್ಪಸ್ ಅಂತ, ಎರಡನೇ ಪಿ ಪ್ರಿಪರೇಷನ್ ಅಂತ, ಮೂರನೆಯ ಪಿ ಪ್ರಾಕ್ಟೀಸ್ ಅಂತ, ನಾಲ್ಕನೇ ಪಿ ಪರ್ಫಾರ್ಮ್ ಅಂತ. ಈ 4 ಪಿಗಳ ಒಂದು ಟೇಬಲ್ ಅಂತ ತಗೊಳ್ಳೋಣ. ಈ 4 ಕಾಲುಗಳು ಯಾವ ಇದರಲ್ಲಿ ಭದ್ರವಾಗಿರ್ತದೆಯೋ ಆ ಮಗುವಿನ ಪ್ರೋಗ್ರೆಸ್ ಅನ್ನುವ ಪಿ ತುಂಬಾ ಚೆನ್ನಾಗಿರ್ತದೆ. ಈ 4 ಪಿಗಳ ಬಗ್ಗೆ ವಿವರವಾಗಿ ಮುಂದಿನ ಬೇರೆ ಬೇರೆ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಹೇಳುವುದರೊಂದಿಗೆ ಈ ಮಾಲಿಕೆಗೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ಥ್ಯಾಂಕ್ ಯು.